ತಮ್ಮ ಮಾಧ್ಯಮದಲ್ಲಿ ಈಗಾಗಲೇ 460-70ನೇ ದಿನದ ಗಂಟ ನಡೆದಿರೋಂಥ ಬೆಳವಣಿಗೆ ಎಲ್ಲ ತಾವು ತೋರಿಸಿದ್ದೀರಾ, ಸಾರ್ವಜನಿಕವಾಗಿ ತಿಳ್ಕೊಂಡಿರೋದು ಆಯಿತು, ನೋಡೋರ ಜನ ಎಲ್ಲ ಆಯಿತು. ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಬೈರ್ಮಂಗ್ಲಕ್ಕೆ ಬನ್ನಿ ರೈತರ ಸಮ್ಮುಖದಲ್ಲಿ ಮಾತಾಡೋಣ ಅಂತ ಬರೇಳಿದ್ರು. ಆದರೂ ಮುಖ್ಯಮಂತ್ರಿಯವ್ರು ಬರಲಿಲ್ಲ. ಇರ್ಬೋದು, ಏನೋ ಇಲ್ಲಿ ಹಳ್ಳಿ ಮಟ್ಟದಲ್ಲಿ ಹೋಗೋದು ಯಾಕೆ ಅನ್ನೋದು ಏನಾದರೂ ಅವ್ರ ಉದ್ದೇಶ ಇತ್ತು ಏನೋ ಗೊತ್ತಿಲ್ಲ. ರೈತನ ಕಷ್ಟ ತಿಳ್ಕೊಬೇಕು ಅಂತ ಅಂದರೆ ಕನಕಪುರಕ್ಕೆ ಹೋಗಿದ್ರಲ್ಲ, ಯಾಕೆ ಬೈರ್ಮಂಗ್ಲಕ್ಕೆ ಬರಬಾರ್ದು ನಮ್ಮ ಮುಖ್ಯಮಂತ್ರಿಯವರು? ನಾವೇನು ರೈತರಲ್ವಾ, ನಮ್ಮ ಕಷ್ಟ ಸುಖನೂ ಕೇಳ್ಬೋದು. ಕೇಳಲಿಲ್ಲ. ಮತ್ತು ಈಗ ನಾನು ಕೇಳ್ಕೊಳ್ಳೋದು ನಮ್ಮ ಮುಖ್ಯಮಂತ್ರಿಯವ್ರನ್ನ, ಇಲ್ಲಿ ಪ್ರದೇಶನೂ ಅಭಿವೃದ್ಧಿ ಆಗಬೇಕು, ಅವ್ರ ಹೆಸರು ಉಳಿಬೇಕು ಅನ್ನೋದಾದರೆ ಏನು ಕನಕಪುರದಲ್ಲಿ KMF ಮಾಡವ್ರೆ. ಬೆಂಗಳೂರಿನಲ್ಲಿ KMF ಇತ್ತು, ಕನಕಪುರಕ್ಕೆ ಒಂದು KMF ತೊಗೊಂಡ್ರು. ರಾಮನಗರದಲ್ಲಿ ಮೆಡಿಕಲ್ ಕಾಲೇಜ್ ಇತ್ತು, ಕನಕಪುರಕ್ಕೂ ಮೆಡಿಕಲ್ ಕಾಲೇಜ್ ತೊಗೊಂಡ್ರು. ಈಗ ಬಿಡದಿ ಭಾಗ ಏನು ಒಂದು ದಿನಕ್ಕೆ 20-25 ಸಾವಿರ ಲೀಟ್ರ್ ಒಂದು ದಿನಕ್ಕೆ ಉತ್ಪತ್ತಿ ಆಯ್ತಿದೆ 2 ಪಂಚಾಯತಿಯಿಂದ. ಬಿಡದಿ ಹೋಬಳಿನಲ್ಲಿ ಟೋಟಲಿ ಒಂದು 3 ಲಕ್ಷ ಲೀಟ್ರ್ ಹಾಲು ಉತ್ಪತ್ತಿ ಆಯ್ತಿದೆ. 3 ಲಕ್ಷ ಹಾಲು ಉತ್ಪತ್ತಿ ಆಗುವಂಥದ್ದು ಬಿಡದಿ ಭಾಗದಲ್ಲೇ ಒಂದು ಏನು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಐತೆ, ಅಲ್ಲಿ ಒಂದು ಮಾಡಲಿ, ಒಂದು ಸಂಸ್ಕರಣಾ ಘಟಕ ಮಾಡಲಿ. ಸ್ಥಳೀಯವಾಗಿ ಇಲ್ಲಿರೋಂಥ ಯುವಕರಿಗೆ ಉದ್ಯೋಗನೂ ಸಿಗ್ತಿದೆ. ಈಗಾಗಲೇ ಅವರು ಟೌನ್ಶಿಪ್ ತರಾತುರಿ ಅಂತಾರೆ. ಈಗ ಹಿಂದೆ ಅಭಿವೃದ್ಧಿ ಪಡಿಸ್ಕೊಂಡು ಏನು ಭೂ ಸ್ವಾಧೀನ ಮಾಡ್ಕೊಂಡವ್ರಲ್ಲ, 8 ಜನಕ್ಕೆ ಉದ್ಯೋಗ ಕೊಟ್ಟವ್ರೆ. ಈಗ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾನೇ ಬಿಡದಿ KPTCL ಅಂತ ಅಂದ್ಬಿಟ್ಟು ಸುಮಾರು ಒಂದು 400-500 ಎಕರೆ ಇರಬೇಕು, ವಶಪಡಿಸ್ಕೊಂಡ್ರು. ಯಾರಿಗೂ ಉದ್ಯೋಗ ಕೊಟ್ಟವ್ರಲ್ಲಿ ಸ್ಥಳೀಯವಾಗಿ? ಟೊಯೋಟಾ ಅಲ್ಲೂ ಒಂದು 500-1000 ಎಕರೆ ಇರ್ಬೋದು, ಯಾರು ಕೊಟ್ಟವ್ರೆ ಉದ್ಯೋಗನ ಸ್ಥಳೀಯವಾಗಿರೋರಿಗೆ? ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಯಾರಿಗೂ ಉದ್ಯೋಗ ಕೊಟ್ಟಿಲ್ಲ ಸ್ಥಳೀಯವಾಗಿರೋಂಥವ್ರಿಗೆ. ಇಲ್ಲಿ ತಾನೇ ಏನು ಉದ್ಯೋಗ ಸೃಷ್ಟಿ ಯಾವ ಥರ ಮಾಡ್ತಾರೆ ಅಂದರೆ, ಹೊರಗಡೆಯಿಂದ ಬರೋಂಥವ್ರು ಅವ್ರಿಗೆ ಉದ್ಯೋಗ ಆಯ್ತಿದಟ್ಟೆ. ಇಲ್ಲಿರೋಂಥವ್ರಿಗೆ ಯಾರಿಗೂ ಉದ್ಯೋಗ ಸಿಗುತ್ತೆ? ಇಲ್ಲಿರೋಂಥವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ 40 ವರ್ಷ ದಾಟಿರೋಂಥವ್ರು, 80 ವರ್ಷದ ಗಂಟೆ ಇರೋವಂಥವ್ರು 60% ಅವರೇ. 60% ಇರೋವಂಥವ್ರಿಗೆ ಏನು ಉದ್ಯೋಗ ಕೊಡ್ಬೋದು? ಏನು 20-25 ವರ್ಷದವ್ರು ಇರೋರಿಗೆ ಏನು ವಾಚ್ಮ್ಯಾನ್ ಕೆಲಸನೋ, P1 ಕೆಲಸನೋ, ಇಲ್ಲ ಬಾತ್ರೂಮ್ ತೊಳೆಯೋ ಕೆಲಸನೋ ಏಜ್ ಇದಕ್ಕೆ ಕೊಡ್ತಾರೆ. ಇನ್ನು ಅಲ್ಲಿ IT-ನಲ್ಲಿ ಏನು ಕೆಲಸ ಇರ್ತಿದೆ? ಈಗಾಗಲೇ ಇಂಟಿಗ್ರೇಟೆಡ್ ಸಿಟಿ ಅಂತಾರೆ, AI ಅಂತ ಮಾಡ್ತಾರೆ. AI-ನಲ್ಲಿ ಕೃತಕವಾಗಿ ಮಾನವ ನಿರ್ಮಿತನೇ ಕೆಲಸ ಮಾಡೋವಾಗ ಇನ್ನು ಮನುಷ್ಯನಿಗೆ ಏನು ಪವರ್ ತೊಗೊತಾರೆ? ಮ್ಯಾನ್ಯಲ್ ಪವರ್ ಏನು ಯೂಸ್ ಆಯ್ತಿದಲ್ಲಿ? ದಯವಿಟ್ಟು ಇಲ್ಲದೇ ಇರೋ ಅಂಥದ್ದನ್ನ ಆಸೆ ಹುಡ್ಸೋದು ರೈತರುಗಳಿಗೆ ಬೇಡಿ. ದಯವಿಟ್ಟು ರೈತರು ಕಷ್ಟ ಕೇಳಿ ಅಭಿವೃದ್ಧಿ ಪಡಿಸಿ. ಅಭಿವೃದ್ಧಿ ಬೇಡ ಅಂತ ಹೇಳಲ್ಲ, ಮಾಡಿ. ಹೇಳಿದ್ನಲ್ಲ, ಸಂಸ್ಕರಣಾ ಘಟಕ ಮಾಡಿ, ಹಾಲು ಹೆಚ್ಚು ಉತ್ಪತ್ತಿ ಆಯ್ತದೆ. ರೇಷ್ಮೆ ಒಂದು ತಿಂಗಳಿಗೆ 3 ಕೋಟಿಯಿಂದ 5 ಕೋಟಿ ಉತ್ಪತ್ತಿ ಆಯ್ತದೆ ಒಂದು ತಿಂಗಳಿಗೆ. ಕೊಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ. ಈಗ ಸೀಸನ್ನು, ಬಿತ್ತನೆ ಕಾಲ, ರಸಗೊಬ್ಬರ ಇದು ಮಾಡಿಕೊಡಿ, ಬೀಜಗಳನ್ನ ಸಪ್ಲೈ ಮಾಡಿಕೊಡಿ, ಪ್ರೋತ್ಸಾಹ ಧನ ಕೊಡಿ ರೈತರಿಗೆ. ತಾನೇ ಅಭಿವೃದ್ಧಿ ಆಯ್ತಿದೆ. ಇಲ್ಲಿ ಬೆಂಗಳೂರಿಗಿಂತನೂ ಅಭಿವೃದ್ಧಿ ಜಾಸ್ತಿ ಇದೆ. ಯಾಕೆಂದರೆ ಬೆಂಗಳೂರನ್ನ ಕಿಲ್ಲರ್ ಸಿಟಿ, BMTC ಕಿಲ್ಲರ್ ಸಿಟಿ ಅಂತಾರೆ. ಏನು ಅಭಿವೃದ್ಧಿ ಮಾಡಿದಿರಿ ಬೆಂಗಳೂರನ್ನ? ಗುಂಡಿಗಳು ಮುಚ್ಚಿಲ್ಲ. ಪ್ರತಿನಿತ್ಯನೂ BTS ಬಸ್ಗಳಲ್ಲಿ ಗುಂಡಿಗಳಲ್ಲಿ ಬೀಳೋದು, ಸಾಯೋದು, ಬಸ್ ಹತ್ಸೋದು. BMTC ಕಿಲ್ಲರ್ ಅಂತ ಬೇರೆ ಒಂದು ಟೈಟ್ಲೇ ಬಂದ್ಬಿಟ್ಟೈತೆ, ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ನಾವು. ದಯವಿಟ್ಟು ನಮ್ಮ ಮುಖ್ಯಮಂತ್ರಿಯವ್ರನ್ನ ಕೇಳ್ಕೊತೀವಿ, ಹಳ್ಳಿ ಪ್ರಕೃತಿ ಉಳಿಸಿ ಹಳ್ಳಿಯಾಗೆ ಉಳ್ಕೊಂಡಿರಲಿ. ಸಿಟಿನ ಏನು ಡೆವಲಪ್ ಮಾಡಬೇಕು ಅಂತ ಹೊರಟಿದ್ದೀರಿ, ಅಲ್ಲಿರೋ ಅಂಥ ಕಸ ತೆಗೀರಿ, ಗುಂಡಿ ಮುಚ್ಚಿ, ಮಳೆಗಾಲದಲ್ಲಿ ನೀರು ನಿಂತ್ಕೊಳ್ಳೋದು ತಪ್ಪಿಸಿ. ಏನು ಚರಂಡಿಗಳೆಲ್ಲ ನಿಮ್ಮ ಹಣ್ಣು ತುಂಬ್ಕೊಂಬಿಡೈತೆ, ಆ ಚರಂಡಿ ತೆಗ್ಸಿ ನೀರು ಹೋಗೋಂಗೆ ಮಾಡಿಕೊಡಿ. ಇಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಯ್ತಿದೆ? ಅವ್ರು ಏನಾದರೂ ಮಾಡೋದಿದ್ರೆ ಹೇಳಿದ್ನೆಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಂದರೆ, ಇಲ್ಲಿ ಬೆಳೆಯೋಂಥ ಏನು ಕಮರ್ಷಿಯಲ್ಲು ಕ್ರಾಪ್ಸು, ಅಡಿಕೆ, ತೆಂಗು ಮತ್ತು ಮಾವು ಏನೈತೆ ಅಂಥವಕ್ಕೆಲ್ಲ ಒಂದು ಸಂಸ್ಕರಣಾ ಘಟಕಗಳನ್ನ ಮಾಡಿ ರೈತರು ಅಭಿವೃದ್ಧಿ ಪಡಿಸ್ಲಿ. ದಯವಿಟ್ಟು ಕನಕಪುರಕ್ಕೆ ಒಂಥರ ಚಿಂತನೆ ಮಾಡೋದು, ಬಿಡದಿಯವ್ರಿಗೆ ಒಂಥರ ಚಿಂತನೆ ಮಾಡೋದು ಮುಖ್ಯಮಂತ್ರಿಯವ್ರಿಗೆ ಶೋಭೆ ತರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅವ್ರಿಗೆ ಅವ್ರ ಕನಕಪುರಕ್ಕೆ ಚಿನ್ನ ಅಂತ ಹೇಳೋದು, ಇಲ್ಲಿ ಬಿಡದಿನ ಟೌನ್ಶಿಪ್ನ ಇದು ನಾನು ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತ. ಹೌದು, ಅದು ಶೋಭೆ ಅಲ್ಲ. 2 ಥರದಲ್ಲಿ ನೋಡೋದು ಮುಖ್ಯಮಂತ್ರಿಯವರು, ಇಡೀ ನಮ್ಮ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯವರು. ಅದರಿಂದ ಎಲ್ಲ ಒಂದೇ ಸಮ ಕಾಣಬೇಕು. ಜೊತೆಗೆ ಈಗ
ಅವರು ಏನು ಮೊದಲನೇ ಹಂತಕ್ಕೆ ಬಂದವ್ರೆ, ಆಗಲೇ ಮಳೆ ಕೈ ಕೊಟ್ಟೈತೆ. ಬರಗಾಲಕ್ಕೆ ಈಗ ಯಾಕೋ ಸಮೀಪ ಅನ್ನಿಸ್ತಾ ಇದೆ. ಅವರೇ ಹೇಳ್ತವ್ರೆ ಬರಗಾಲ ಸಮೀಪ ಆಯ್ತಾ ಇದೆ, ಯಾರು ಬೆಳೆ ಬೆಳಿಬೇಡಿ ಅಂತ ಬೇರೆ ಹೇಳ್ತವ್ರೆ, ಬಿತ್ತನೆ ಬೀಜ ಹಾಕಬೇಡಿ ಅಂತವ್ರೆ. ಏನು ಇದು ದುರ್ದೈವ ಅನ್ನಿಸ್ತಿದೆ. ನಮ್ಮ ಮುಖ್ಯ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದಾಗೇನೆ ಈ ಥರ ಬರಗಾಲ ಪ್ರಾರಂಭ ಆಯಿತು ಅಂದರೆ ನಮ್ಮ ದುರ್ದೈವ ಅಂತ ಅನ್ನಿಸ್ತಿದೆ. ದಯವಿಟ್ಟು ಮುಖ್ಯಮಂತ್ರಿಯವರು ಈ ಒಂದು ಟೌನ್ಶಿಪ್ ಇದನ್ನು ಕೈ ಬಿಡಿ. ಇಲ್ಲಿರೋ ರೈತರಿಗೆ ಏನು ಕೆಲವರು ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅವ್ರ ಕಷ್ಟ ಕೇಳಿ, ಅವ್ರಿಗೇನು ಆಗಬೇಕೋ ಅದು ಅನುಕೂಲ ಮಾಡಿಕೊಡಿ. ಬೇಡ ಅಂತ ನಾವು ಹೇಳಲ್ಲ, ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ. ಈಗ ಅವರು ಅಭಿವೃದ್ಧಿ ಬೇಕು ಅಂತಾರೆ, ಜಮೀನು ಕೊಡ್ತೀನಿ ಅಂತಾರಲ್ಲ, ಅವರು ತೊಗೊಳ್ಳಿ. ಬೇಡ ಅನ್ನೋರ್ದು ಬಲವಂತವಾಗಿ ಸ್ವಾಧೀನ ಬೇಡ. ಈಗ ನೀವು ಸುಮಾರು 1.5 ವರ್ಷದಿಂದ ಹೋರಾಟನ ಮಾಡ್ಕೊಂಡು ಬಂದಿದ್ರಿ. ಈಗ ಅದಕ್ಕೆ ಪರದವರು ಕೂಡ ಏನು ಒಂದು ವಾರ ಜಾಸ್ತಿನೇ ಆಯ್ತು ಅನ್ಸುತ್ತೆ, ಅವ್ರು ಮಾಡ್ತಾರೆ. ಅದ್ ಹೆಂಗ್ ಬಂತು ಸರ್? ಅವರು ಮಾಡ್ಬೋದಿತ್ತಲ್ಲ ನಿಮ್ಮ ಜೊತೆನೆ? ಈಗ ಅವರು ಅಭಿವೃದ್ಧಿ ಯಾವ ಅಂದ್ರೇನು ಅಂತ ಅಂದರೆ, ನಮ್ಮ ಜಮೀನು ಕೊಡ್ತೀವಿ ಅಭಿವೃದ್ಧಿ ಮಾಡಿ ಅಂತ ಕೇಳ್ತವ್ರು ಅವರು. ನಾವು ಇಲ್ಲಿರೋ ರೈತರು, ನಾವು ಈಗಾಗಲೇ ಅಭಿವೃದ್ಧಿ ಆಗಿದ್ದೀವಿ, ಸ್ವಾವಲಂಬಿಗಳಾಗಿದ್ದೀವಿ, ನಾವು ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮದೊಂದು ಕಲ್ಚರು, ಒಂದು ಸಂಸ್ಕೃತಿ ಐತೆ, ನಮ್ಮದೇ ಒಂದು ಸಂಸ್ಕೃತಿ ಐತೆ. ದಯವಿಟ್ಟು ಈ ಸಂಸ್ಕೃತಿನ ಹಾಳು ಮಾಡಬೇಡಿ. ಇಲ್ಲಿ ಸರ್ಕಾರಿ ಶಾಲೆಗಳನ್ನೆಲ್ಲ ಬೀಗ ಹಾಕಿ ಆಗಲೇ ಸುಮಾರು ವರ್ಷಗಳಾಗೋಯ್ತು. ಸರ್ಕಾರಿ ಶಾಲೆಗಳು ತೆಗೀರಿ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ. ಈಗಾಗಲೇ ಈಗ ಏನು 2 ಭಾಗದಲ್ಲೂ ಪ್ರೈವೇಟ್ ಸ್ಕೂಲ್ಗಳು ಆಗ್ಬಿಟ್ಟೈತೆ. ಏನು ಈಗ LKG UKG ಮಕ್ಕಳಿಗೆ 50,000 60,000 70,000 ಸಾವಿರ ಕೊಡಬೇಕು, ಡೊನೇಷನ್ಗಳು ಕೊಡಬೇಕು. ದಯವಿಟ್ಟು ಸರ್ಕಾರಿ ಶಾಲೆನ ಆರಂಭ ಮಾಡಿ. ಏನು ಸರ್ಕಾರಿ ಶಾಲೆಗಳು ಏನಾಯ್ತಿದೆ, ಅನೈತಿಕ ತಾಣಗಳಾಗ್ತಾವೆ. ಸರ್ಕಾರಿ ಶಾಲೆಗಳನ್ನ ಯಾವಾಗ ಬಾಗಿಲಾಕಿದ್ರು ಅನೈತಿಕ ತಾಣಗಳಾಯ್ತವೆ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಈ ಅನೈತಿಕ ತಾಣಗಳನ್ನ ತೆಗಿಸ್ಬೇಕು, ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸ್ಬೇಕು. ಏನು ಮೂಲಭೂತ ಸೌಕರ್ಯ, ಈಗಾಗಲೇ ಮಳೆ ಕೊರತೆ ಆಗೈತೆ, ಕುಡಿಯೋಕ್ಕೆ ನೀರು ಬೇಕು, ಚರಂಡಿಗಳಿರಲ್ಲ, ರಸ್ತೆಗಳು ಹಾಳ್ಗೆಟ್ಟಿರ್ತಿದೆ, ರಸ್ತೆಗಳು ಮಾಡಿಸ್ಕೊಡ್ಬೇಕು ಅಂತ ಮುಖ್ಯಮಂತ್ರಿಯವ್ರು ಕೇಳಕ್ಕೆ ಒತ್ತಾಯ ಪಡಿಸ್ತೀನಿ.